ಇನ್ನು ಇತ್ತ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ನಿರಂತರವಾಗಿ ಶೋಧವನ್ನ ಮಾಡ್ತಾ ಇದೆ. ತಿಮರೋಡಿ ಮನೆಯಲ್ಲಿ 4 ಗಂಟೆಗಳಿಂದ ತಲಾಶ್ ನಡೀತಾ ಇದೆ. ಉಜ್ರೆಯಲ್ಲಿರುವಂತಹ ಮನೆಯಲ್ಲಿ ಬೆಳಗ್ಗೆಯಿಂದ ಶೋಧ ನಡೀತಾ ಇದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಕೂಡ ಎಸ್ಐಟಿ ವಶಕ್ಕೆ ಪಡೆದಿದೆ. ಕೆಲ ಮಹತ್ವದ ದಾಖಲೆಗಳನ್ನ ಎಸ್ಐಟಿ ವಶಪಡಿಸಿಕೊಂಡಿದೆ. ಹಾಗೆ ವಿಚಾರಣೆ ಕೂಡ ಮುಂದುವರಿಯುತ್ತೆ. ಇವತ್ತು ತಿಮರೋಡಿ ಮನೆಯಲ್ಲಿ ಎಸ್ಐಟಿ ನಿರಂತರವಾಗಿ ಶೋಧವನ್ನ ನಡೆಸ್ತಾ ಇದೆ. ಸುಮಾರು 4 ಗಂಟೆಗಳಿಂದ ತಿಮರೋಡಿ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ಇದು ಅವರ ನಿವಾಸಕ್ಕೆ ತೆರಳಿದಂಥ ಸಂದರ್ಭದ ದೃಶ್ಯ. ಬೆಳಗ್ಗೆಯಿಂದಲೂ ಕೂಡ ಶೋಧ ನಡೀತಾ ಇದೆ ತಿಮರೋಡಿ ಮನೆಯಲ್ಲಿ. ಹಾಗೆ ಒಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಚಿನ್ನಯ್ಯ ಬಳಸ್ತಾ ಇದ್ದಂಥ ಮೊಬೈಲ್ ಪತ್ತೆಯಾಗಿದೆ. ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ಕೂಡ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಕೆಲ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿವೆ. ಅವುಗಳನ್ನು ಕೂಡ ಎಸ್ಐಟಿ ವಶಕ್ಕೆ ಪಡೆದಿದೆ. ಇದೀಗ ಚಿನ್ನಯ್ಯನ ವಿಚಾರಣೆಯ ನಂತರದಲ್ಲಿ ಸುದೀರ್ಘವಾಗಿ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ನಂತರ ಈ ವಿಚಾರಣೆಯಲ್ಲಿ ಇನ್ಯಾರ್ಯಾರ ಹೆಸರು ಬರುತ್ತೆ ಅನ್ನೋದಾಗಿ ಇತ್ತು. ಈಗ ಸದ್ಯಕ್ಕೆ ತಿಮರೋಡಿ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅವ್ರ ಮನೆಯಲ್ಲಿ ಎಸ್ಐಟಿ ನಿರಂತರ ಶೋಧವನ್ನ ನಡೆಸ್ತಾ ಇದೆ. ಅಂತ ಹೇಳಿದ್ರೆ ಇವ್ರ ಮನೆಯಲ್ಲಿ ಇದ್ರು, ಎಲ್ಲೆಲ್ಲಿ ಓಡಾಡಿದ್ರು, ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇದೆ.